ಹಲೋ ಎವ್ರಿವನ್. ಇವತ್ತು ನಾವು ಚಾಪ್ಟರ್ 1ನ ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಫ್ರಮ್ ಆಲ್ ದ ಮಾಡೆಲ್ ಪೇಪರ್ಸ್. ಸೊ ಫಸ್ಟ್ ಕ್ವಶನ್ ಬಂದು ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 3,2 ಆ್ಯಂಡ್ -1,5. ಸೊ ಇಲ್ಲಿ ಸೊಲ್ಯೂಷನ್ ಗಿವನ್. ಸೊ x1, y1 is 3,2 and x2, y2 is -1,5. ಸೊ ಇವಾಗ ನಾವು ಯೂಸ್ ಮಾಡಬೇಕಾಗಿರೋ ಇಕ್ವೇಷನ್ y minus y1 divided by y2 minus y1 is equal to x minus x1 divided by x2 minus x1. ಇಲ್ಲಿ ನಾವು ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. y minus y1 is 2, y2 is 5 minus y1 is 2. Next x1 is 3, next x2 ಬಂದು -1, ನೆಕ್ಸ್ಟ್ x1 ಮೈನಸ್ ಸೈನಿಂದ ಹೆಂಗೆ ಬರೀರಿ, x1 is 3. ನೆಕ್ಸ್ಟ್ y minus 2, 5 minus 2 is 3, x minus 3, ಇಲ್ಲಿ -1 -3 -4 ಆಗುತ್ತೆ. ಸೊ ಇವಾಗ ಇವನ್ನ ಈ ವ್ಯಾಲ್ಯೂಸ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. -4 ಇಂಟು y minus 2 ಈಕ್ವಲ್ ಟು 3 ಇಂಟು x minus 3. ಸೊ ಇಲ್ಲಿ -4y minus ಇಂಟು ಮೈನಸ್ ಪ್ಲಸ್ 4 2s are 8. ನೆಕ್ಸ್ಟ್ 3 ಇಂಟು x 3x ಮೈನಸ್ 3 3s are 9. ಸೊ ಈ ಎಲ್ಲ ಇಕ್ವೇಷನ್ ವ್ಯಾಲ್ಯೂಸ್ನ ನಾವು ರೈಟ್ ಸೈಡ್ಗೆ ತಗೊಂಬಂದಾಗ ಈ +3x ಅನ್ನೋದು -3x ಆಗುತ್ತೆ, -9 + 9 ಆಗುತ್ತೆ. ನೆಕ್ಸ್ಟ್ ಈಕ್ವಲ್ ಟು 0. ಸೊ ಜನರಲ್ ಫಾರ್ಮ್ ಆಫ್ ಲೈನ್ ಈಸ್ ax + by + c ಈಕ್ವಲ್ ಟು 0. ಫಸ್ಟ್ ನಾವು x ಟರ್ಮ್ಸ್ನ ಬರಿತೀವಿ, -3x, ನೆಕ್ಸ್ಟ್ -4y, ನೆಕ್ಸ್ಟ್ +9 + 8 is +17 ಈಕ್ವಲ್ ಟು 0. ಇಲ್ಲಿ -3xನ ನಾವು ಮೈನಸ್ ತೆಗಿಲಿಕ್ಕೆ ಸೊ ಮೈನಸ್ನ ಕಾಮನ್ ತೆಗಿತೀವಿ. ಸೊ ಇಲ್ಲಿ 3x + 4y -17 ಈಕ್ವಲ್ ಟು 0. Next question, find the equation of line joining the points 4,2 and 3,-1. So solution x1, y1 is 4,2 and next x2, y2 is 3,-1. ಸೊ ನಾವು 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ 2 ಪಾಯಿಂಟ್ ಫಾರ್ಮುಲಾ ಇಸ್ y minus y1 divided by y2 minus y1 equal to x2 minus x1, x minus x1 divided by x2 minus x1. ಇಲ್ಲಿ y1 is 2, next y2 is -1 minus y1 is 2 equal to x minus x1 is 4, next x2 is 3 minus x1 is 4. ನೆಕ್ಸ್ಟ್ ಈ ಇಕ್ವೇಷನ್ಸ್ನ ಸಾಲ್ವ್ ಮಾಡಿ. y minus 2 -1 minus 2 is -3, x minus 4, next 3 minus 4 is -1. ಈಗ ಈ ವ್ಯಾಲ್ಯೂಸ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ. -1 ಇಂಟು y minus 2 ಈಕ್ವಲ್ ಟು -3 ಇಂಟು x minus 4. ಸೊ -1y minus into minus plus 2, 1 2s are 2, minus 3x minus into minus plus 3 4s are 12. ಸೊ -1y plus 2 ಈ ಕಡೆ ಇರೋ ವ್ಯಾಲ್ಯೂಸ್ನ ನೀವು LHS ಸೈಡ್ಗೆ ತೊಗೊಂಬರಿ. +3x ಈ +12 -12 ಆಗುತ್ತೆ ಈಕ್ವಲ್ ಟು 0. ಸೊ ನಾವು ax + by c ಫಾರ್ಮಲ್ಲಿ ಬರೀಬೇಕು. ಫಸ್ಟ್ 3x, ನೆಕ್ಸ್ಟ್ -y, ಇವನ್ ಬರೆದ್ರೂ ನಡೆಯುತ್ತೆ, ಬರೆದಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಇಲ್ಲಿ -12 ಮತ್ತು +2 ಇದೆ, ಸೊ ಡಿಫ್ರೆಂಟ್ ಸೈನ್ ಇದೆ, -12 + 2. ಸೊ ವಿ ನೀಡ್ ಟು ಸಬ್ಸ್ಟ್ರಾಕ್ಟ್. -12 + 2 ಅಂದರೆ -10, -10 equal to 0. So this is the required equation. Next question, find the equation
of line with x intercept 7 units and y intercept 2 units. So solution. So intercept formula, we have intercept formula. Intercept formula is x by a plus y by b equal to 1. So here x intercept, that is a, is 7 and y intercept b is 2 units. So we need to substitute these values in this formula. For ivaga x divided by a is 7 plus y divided by b is 2 equal to 1. ಸೊ ಇವಾಗ ನಾವು 7 ಮತ್ತು 2 ವ್ಯಾಲ್ಯೂಸ್ನ ಎಲ್ ಸಿ ಎಮ್ ತೊಗೋಬೇಕಾಗುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಎಲ್ ಸಿ ಎಮ್ ಹೇಗೆ ತೆಗೆದು ಅಂತ. ಇಲ್ಲಿ 7 1 7, ಇಲ್ಲಿ 2 ಹಾಗೆ ಬರಿತೀವಿ. ನೆಕ್ಸ್ಟ್ 2 2 1 2 1. ಸೊ ಎಲ್ ಸಿ ಎಮ್ ಬಂದು ಈ ವ್ಯಾಲ್ಯೂಸ್ನ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಸೊ ಎಲ್ ಸಿ ಎಮ್ ಇಸ್ 14. 7 ಮತ್ತು 2ದು ಎಲ್ ಸಿ ಎಮ್ ಬಂದು 14. ಇಲ್ಲಿ ನಾವು 7 2 14, ಆಮೇಲೆ ಇಲ್ಲಿ 2 7 14. ಈ ವ್ಯಾಲ್ಯೂಸ್ನ ನಾವು ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. 2 ಇಂಟು ಎಕ್ಸ್ 2x ಪ್ಲಸ್ 7 ಇಂಟು ವೈ 7y ಇಸ್ ಈಕ್ವಲ್ ಟು 1. ಇಲ್ಲಿ 2x ಪ್ಲಸ್ 7y ಈ 14 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 14 1 ಜೊತೆ 14 1 14. ಸೊ ಇವಾಗ ನಾವು 2x ಪ್ಲಸ್ 7y ಈ ಕಾನ್ಸ್ಟೆಂಟ್ ನಂಬರ್ನ ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಬರಿತೀವಿ. ಸೊ ಇದು ರಿಕ್ವೈರ್ಡ್ ಇಕ್ವೇಷನ್. ಮಾಡಲ್ ಪೇಪರ್ 3 ಇಂದ ಬಂದಿರೋ 3 ಮಾರ್ಕ್ಸ್ ಕ್ವಶನ್. ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 1, -2 and 2, 5. ಸೊಲ್ಯೂಷನ್. ಸೊ ಗಿವನ್ x1, y1 is 1, -2 ಮತ್ತು x2, y2 is 2, 5. ಸೊ ನಾವಿಲ್ಲಿ ಯೂಸ್ ಮಾಡಬೇಕಾಗಿರೋ ಇಕ್ವೇಷನ್ y - y1 ಡಿವೈಡೆಡ್ ಬೈ y2 - y1 ಈಕ್ವಲ್ ಟು x - x1 ಡಿವೈಡೆಡ್ ಬೈ x2 - x1. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. y - y1 is -2, write it in bracket. Next y2 is 5 minus y1 is -2. Next x minus x1 is 1 divided by x2 is 2 minus x1 is 1. So ಇದನ್ನ ಸಾಲ್ವ್ ಮಾಡಿ ಮೈನಸ್ ಇದು ಪ್ಲಸ್ 2 ಆಗುತ್ತೆ. ನೆಕ್ಸ್ಟ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಈಕ್ವಲ್ ಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 2 minus 1. ನೆಕ್ಸ್ಟ್ ಸ್ಟೆಪ್ಪಲ್ಲಿ y plus 2. ಸೊ y plus 2, 5 plus 2 is 7. ನೆಕ್ಸ್ಟ್ x minus 1, 2 minus 1 is 1. ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ y plus 2. ನೆಕ್ಸ್ಟ್ 7 ಇಂಟು x minus 1. ಸೊ ಇವಾಗ ಇಲ್ಲಿ y plus 2, 7 ಇಂಟು x 7x ಮೈನಸ್ 7 1 7. ಈಗ ನಾವು ಈ ಕಡೆ ಇರೋ ವ್ಯಾಲ್ಯೂಸ್ನೆಲ್ಲ ಲೆಫ್ಟ್ ಸೈಡ್ ಬರೀಬೇಕಾಗುತ್ತೆ. y plus 2 ದಿಸ್ ಪ್ಲಸ್ 7x ಬಂದು ಮೈನಸ್ 7x ಆಗುತ್ತೆ. ಈ ಮೈನಸ್ 7 ಪ್ಲಸ್ 7 ಈಕ್ವಲ್ ಟು 0. ನೆಕ್ಸ್ಟ್ ಇವಾಗ ಇದು ಮೈನಸ್ 7x ಪ್ಲಸ್ y, ಇಲ್ಲಿ 7 ಪ್ಲಸ್ 2 9. ಸೊ ನಾವು ಮೈನಸ್ನ ಕಾಮನ್ ತೆಗೆದಾಗ ಇಲ್ಲಿ 7x ಮೈನಸ್ y ಮೈನಸ್ 9 ಈಕ್ವಲ್ ಟು 0. ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಷನ್. ಸೊ ಈಗ 3 ಮಾರ್ಕ್ಸ್ ಕ್ವಶನ್ ಮಾಡಲ್ ಪೇಪರ್ 3 ಇಂದ ಬಂದಿರೋದು. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ವಿತ್ ಸ್ಲೋಪ್ 5 ಯೂನಿಟ್ಸ್ ಆ್ಯಂಡ್ y ಇಂಟರ್ಸೆಪ್ಟ್ 3 ಯೂನಿಟ್ಸ್. ಸೊ ನಮಗೆ ಗೊತ್ತಿರೋದು ಸೊಲ್ಯೂಷನ್. ಸೊ ಗೊತ್ತಿರೋ ಫಾರ್ಮುಲಾ, ಇಂಟರ್ಸೆಪ್ಟ್ ಫಾರ್ಮುಲಾ ಇಸ್ x ಡಿವೈಡೆಡ್ ಬೈ a ಪ್ಲಸ್ y ಡಿವೈಡೆಡ್ ಬೈ b ಈಕ್ವಲ್ ಟು 1. ಸೊ ಇಲ್ಲಿ ನಮ್ಮ a ಈಕ್ವಲ್ ಟು 5 ಆ್ಯಂಡ್ b ಈಕ್ವಲ್ ಟು 3 ಯೂನಿಟ್ಸ್. ಸೊ ಈ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. x ಡಿವೈಡೆಡ್ ಬೈ 5 ಪ್ಲಸ್ y ಡಿವೈಡೆಡ್ ಬೈ 3 ಈಕ್ವಲ್ ಟು 1. ಸೊ 5 ಮತ್ತು 3ದು
ನಾವು ಏನು ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. 5, 3. ಸೊ ಇಲ್ಲಿ 5 1 5, 6 3 3 1 3. ಸೊ ಎಲ್ ಸಿ ಎಮ್ ಆಫ್ 5 and 3 is 15. ಇಲ್ಲಿ 15 ಬರೀರಿ ಡಿನಾಮಿನೇಟರಲ್ಲಿ. ನೆಕ್ಸ್ಟ್ 5 3 15, ನೆಕ್ಸ್ಟ್ 3 5 15. ಈ ವ್ಯಾಲ್ಯೂಸ್ನ ನಾವು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ತೀವಿ. 3 × x 3x ಪ್ಲಸ್ 5 × y is 5y ಈಕ್ವಲ್ ಟು 1. ಈ 15 ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ 3x ಪ್ಲಸ್ 5y ಇಸ್ ಈಕ್ವಲ್ ಟು 15. ನೆಕ್ಸ್ಟ್ ನಮಗೆ ಬಂದು 3x ಪ್ಲಸ್ 5y ಈ ಪ್ಲಸ್ 15 ನಾವು ಈಕ್ವಲ್ ಟು ಈ ಕಡೆ ಬರಿತೀವಿ. ಸೊ ಇದು -15. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಇಕ್ವೇಷನ್.